ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಡೈಲಿ ವ್ಲಾಗ್ ಸಂಡೇ ವ್ಲಾಗ್ ಮಾಡ್ತಾಯಿದ್ದೀನಿ ನಾನು. ಇವತ್ತು ವಾಕಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅತ್ತೆ ಮಾಮ ಆಲ್ರೆಡಿ ಹೋಗ್ಯಾರೆ ಕುಂದವಾಡ ಕೆರೆಗೆ. ಸೊ ನಾವು ಇವಾಗ ಜಾಯ್ನ್ ಆಗೋಣ ಅಂತ 6 ಗಂಟೆ ಆಗುತ್ತೆ ಇವಾಗ ಆಲ್ರೆಡಿ. ಸೊ ಎಲ್ಲರೂ ಎದ್ದಿವಿ. ಸೊ ಹೋಗೋಣ ಅಂತ ಅಂದ್ಕೊಂಡಿವಿ. ಇವಾಗ ವಾಕಿಂಗ್ ಹೋಗ್ಬಿಟ್ಟು ಆಮೇಲೆ ಸಿಗ್ತೀನಿ. ಇವತ್ತು ವಾಕಿಂಗ್ ಹೋಗೋಣ ಅಂತ ನಿನ್ನೆ ರಾತ್ರಿನೇ ಮಾತಾಡ್ಕೊಂಡಿದ್ವಿ ನಾವು. ಮನೇಲಿ ಡೈಲಿ ಲೇಟಾಗಿ ಮಲ್ಕೊಂಡು ಬೈಸ್ಕೊಂಡು ಸಾಕಾಗಿತ್ತು. ಸೊ ಅದಕ್ಕೆ ಎದ್ದು ಹೋಗೋಣ ಅಂತ ಎಲ್ಲರೂ ಮಾತಾಡ್ಕೊಂಡು ಹೋದ್ವಿ. ನಾವು ಇಷ್ಟೊಂದು ಜನ ಬರ್ತಾರಂತ ಅಂದ್ಕೊಂಡೇ ಇರಲಿಲ್ಲ ಕೆರೆಗೆ ವಾಕ್ ಮಾಡೋಕ್ಕೆ. ಈಗ ಅಷ್ಟು ಜನ ಇದ್ದರು. ಎಕ್ಸಸೈಸ್ ಮಾಡೋರು ಯಾರು, ವಾಕಿಂಗ್ ಮಾಡೋರು ಯಾರು, ಸಿಕ್ಕಾಬಡೆ ಜನ ಇದ್ದರು. ಸೊ ನಾವು ಅದರೊಳಗೆ ಹೋಗ್ತಾ ಇದ್ವಿ. ಅಂದರೆ ಮಾಮ ಅತ್ತಿ ಅಲ್ಲಿ ಎಂಡಿ ಕೂತಿರ್ತೀವಿ ಬರ್ರಿ ಅಂತ ಅಂದರು. ನಾವು ಅಷ್ಟು ದೂರ ನಮಗೆ ಸಾಕಾಗ್ಬಿಟ್ಟಿತ್ತು. ಅರ್ಧಕ್ಕೆ ಫೋನ್ ಮಾಡಿ ಬರ್ರಿ ಅನ್ನೋಣ ಇದ್ವಿ. ಮತ್ತೆ ಹೋದ್ವಿ. ಆಮೇಲೆ ಸಿಕ್ಕರು. ಸೊ ನಾವು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡಿದ್ವಿ. ಮಾಮ ಅತ್ತಿ ಹೋದ್ರು, ಯಾಕಂದ್ರೆ ಅವ್ರು ಬೇಗನೆ ಬಂದಿದ್ರಲ್ಲ, ಅವರು ಹೋದರು. ನಾವು ಮಾತ್ರ ಭಾಳ ಹೊತ್ತು ಕೂತ್ಕೊಂಡಿದ್ವಿ ಆರಾಮಾಗಿ ನೋಡ್ಕೊತ. ಮಸ್ತಿತ್ತು, ಆದರೂ ಚೆನ್ನಾಗಿ ಅನಿಸ್ತದೆ. ಬಟ್ ಬರಬೇಕು ಡೈಲಿ ಎದ್ದು ಎಲ್ಲರೂ. ಹೂ ಎಲ್ಲ ಸಿಕ್ಕಾಬಡೆ ಚೆನ್ನಾಗಿ ಸಿಕ್ತಿತ್ತು. ಆಟಾಡ್ಕೊಂಡಿದ್ವಿ ನಾವು ಒಂದು 10 ನಿಮಿಷ. ಆಮೇಲೆ ಎಷ್ಟು ಜನಕ್ಕೆ ನೆನಪೈತಿ, ಇದು ಮೇ ಫ್ಲವರ್ ಅಂತ. ಇದ್ರ ಒಳಗೆ ಉಗುರು ಮಾಡಿ ಹಚ್ಕೊತಿದ್ರು ಗೊತ್ತಾ. ನನಗೆ ಭಾಳ ನೆನಪು. ನಾವು ಭಾಳ ಆಟಾಡ್ತಿದ್ವಿ. ನಮ್ಮ ಮನೆ ಹಿಂದ್ಗಡೆ ಈ ದೊಡ್ಡ ಮರ ಇರ್ತಿತ್ತು, ಅದನ್ನು ತಗೊಂಡು ಬಂದು ಈ ಥರ ಮಾಡಿ ಹಚ್ಕೊತಿದ್ವಿ. ಎಷ್ಟು ಜನಕ್ಕೆ ನೆನಪೈತಿ ಹೇಳ್ರಿ. ತುಂಬ ಆಟಾಡ್ತಿದ್ವಿ, ಯಾರ್ದು ನೇಲ್ಸ್ ಉದ್ದ ಬರುತ್ತೆ ಅಂತ. ಸೊ ಈ ಥರ ಪ್ರೆಸ್ ಮಾಡಿದರೆ ಅದು ಗಮ್ ಥರ ಪೇಸ್ಟ್ ಆಗಿಬಿಡುತ್ತೆ ನೋಡಿರಿ. ಈ ಥರ ಹಚ್ಕೊಂಡು ಆಟಾಡ್ತಿದ್ವಿ. ಸೊ ಯಾರಿಗೆಲ್ಲ ನೆನಪೈತೆ ಅಂತ ಕಮೆಂಟ್ ಮಾಡಿ. ಸೊ ಭಾಳ ಆಟಾಡ್ತಿದ್ವಿ ನಾವು ಈ ಥರ ಎಲ್ಲ. ಸುಮಾರು ಹೊತ್ತು ಇದೇ ಥರ ಆಟಾಡ್ಕೊಂಡು ಕುಂತಿದ್ವಿ. ಬಾತುಕೋಳಿ ಎಲ್ಲ ಚೆನ್ನಾಗಿದ್ವು. ಇಷ್ಟಿಷ್ಟೇ ಪುಟ್ಟ ಬಾತುಕೋಳಿದ್ವು. ಅವನ್ನೆಲ್ಲ ನೋಡ್ಕೊತ ಆರಾಮಾಗಿ ಕುಂತಿದ್ವಿ. ಆಮೇಲೆ ವಾಪಸ್ ಹೋಗೋಣ ಅಂತ ಒಂದು 7:30 ಅಷ್ಟೊತ್ತಿಗೆ ವಾಪಸ್ ಮನೆಗೆ ಬಂದ್ವಿ ನಾವು. ಸೊ ಆರಾಮಾಗಿ ಮತ್ತೆ ವಾಪಸ್ ಅಷ್ಟು ದೂರದಿಂದ ನಡ್ಕೊಂಡು ಬಂದು ಮನೆಗೆ ಬಂದ್ವಿ ವಾಪಸ್ ನಾವು. ಅವಾಗ ಇನ್ನೂ ಜನ ಬರ್ತಿದ್ರು. ಅಂದರೆ ಇದು ಟೈಮಿಂಗ್ ಸ್ವಲ್ಪ ಅವ್ರು ಹಾಕಿರೋದಕ್ಕೂ ಅವ್ರು ಕ್ಲೋಸ್ ಮಾಡೋದಕ್ಕೂ ಡಿಫ್ರೆನ್ಸ್ ಐತಿ. ಸೊ ಆಮೇಲೆ ನಾವು ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ಮತ್ತೆ ಆರಾಮಾಗಿ ಕೂತ್ವಿ. ಅಷ್ಟೊತ್ತನ ನಡೆದಿದ್ವಲ್ಲ, ನಮಗೆ ಸ್ವಲ್ಪ ರೆಸ್ಟ್ ಬೇಕಂತ ಕೂತ್ಕೊಂಡು ಅಷ್ಟರೊಳಗೆ ಅತ್ತೆ ಬಂದು ತಿಂಡಿಗೆಲ್ಲ ರೆಡಿ ಮಾಡ್ತಾಯಿದ್ರು. ಅಜ್ಜಿನೂ ಏನೋ ಮಾಡ್ತಿದ್ರು. ತಿಂಡಿಗೆ ಉಪ್ಪಿಟ್ಟು ಇವತ್ತು ನಮ್ಮ ಮನೆಯಲ್ಲಿ. ಸೊ ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಇವಾಗ ವಾಕಿಂಗ್ ಮುಗಿಸ್ಕೊಂಡು ಬಂದ್ವಿ. ಚೆನ್ನಾಗಿತ್ತು, ಆರಾಮಾಗಿ ಕೂತ್ಕೊಂಡು ಕೆರೆನೂ ಮಸ್ತಿತ್ತು, ಚೆನ್ನಾಗಿತ್ತು. ಸೊ ಮುಗಿಸ್ಕೊಂಡು ಬಂದ್ವಿ. ಇವಾಗ ಮನೆ ಸ್ವಲ್ಪ ಕ್ಲೀನ್ ಮಾಡೋದು ಎಲ್ಲ ಐತೆ. ಸಂಡೇ ಎಲ್ಲ ಒಂದು ರೌಂಡ್ ಕ್ಲೀನಿಂಗ್ ಆಗುತ್ತೆ ನಮ್ಮ ಮನೇಲಿ ಯಾವಾಗಲೂ. ಸೊ ಇವಾಗ ಕ್ಲೀನ್ ಮಾಡಿಕೊಂಡು ಆಮೇಲೆ ತಿಂಡಿ ತಿನ್ನಬೇಕು. ತಿಂಡಿಗೆ ಉಪ್ಪಿಟ್ಟು, ಯಾಕಂದರೆ ಮಧ್ಯಾಹ್ನ ಹೋಳಿಗೆ ಮಾಡ್ತಾಯಿದ್ದಾರೆ. ನಮ್ಮ ಅಮ್ಮನೂ ಬರ್ತೀನಿ ಅಂತ ಹೇಳ್ಯಾರೆ. ಸೊ ನೋಡೋಣಂತೆ. ಇವಾಗ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಎಲ್ಲರೂ ಮನೆಗೆ ಬಂದ ತಕ್ಷಣ ಮತ್ತೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲರೂ ಒಂದೊಂದಂತ ಅಂದರೆ ಡಿವೈಡ್ ಮಾಡ್ಕೊಂಡು ಕ್ಲೀನ್ ಮಾಡಿಬಿಟ್ರೆ ಬೇಗ ಆಗುತ್ತೆ ಅಂತ. ನಾನಿದು ಒಂದು ಸಣ್ಣ ಪೆಟ್ಟಿಗೆ ಥರ ಐತಿ, TV ಶೋಕೇಸ್ ಒಳಗೆ, ಅಂದರೆ ಅಲ್ಲಿ ಆಲ್ಬಮ್ಸ್ ಎಲ್ಲ ಇಟ್ಟಿವಿ. ಸೊ ಅದನ್ನು ಕ್ಲೀನ್ ಮಾಡ್ಕೊಂಡು ಕುಂತಿದ್ದೆ. ಫುಲ್ ಸಾಂಗ್ ಹಾಕೊಂಡು ಕ್ಲೀನ್ ಮಾಡ್ತಿದ್ರೆ ಬೇಗ ಆಗಿಬಿಡುತ್ತೆ, ಟೈಮ್ ಪಾಸ್ ಆಗುತ್ತೆ. ಕ್ಲೀನ್ ಮಾಡ್ತಾಯಿದ್ದೀವಿ ಅಂತಲೇ ಅನಿಸಲ್ಲ. ಸೊ ಎಲ್ಲರೂ ಒಂದೊಂದು ಮಾಡಿಕೊಂಡು ಬೇಗ ಕ್ಲೀನ್ ಮಾಡಿದ್ವಿ. ಅಷ್ಟರೊಳಗೆ ಅಜ್ಜಿನೂ ಪಾಪ ಅಜ್ಜಿನೂ ಏನಾದ್ರು ಮಾಡಬೇಕಲ್ಲ, ಅವರು ಬಟ್ಟೆ ಎಲ್ಲ ತಂದು ಅಜ್ಜಿನೂ ಮಾಡಿಸ್ತಿದ್ರು. ಅಷ್ಟೊತ್ತಿಗೆ ಸಾನು ಸೃಷ್ಟಿ ಹೊರಗಿಂದೆಲ್ಲ ಮಾಡಿದರು. ಅಷ್ಟೊತ್ತಿಗೆ ನಮ್ಮ ಅಮ್ಮನೂ ಬಂದರು. ಸೊ ನಮ್ಮಮ್ಮ ಬಂದಮೇಲೆ ಸ್ವಲ್ಪ ಮಾತಾಡ್ತಿದ್ರು. ನಮ್ಮಮ್ಮಗೆ ಕಣ್ಣಾಗಿತ್ತು. ಸೊ ನಮ್ಮಮ್ಮ ಬಂದಿದ್ರು ತೋರಿಸ್ಕೊಳಕ್ಕಂತ. ಸೊ ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ನೆಕ್ಸ್ಟ್ ತಿಂಡಿ ತಿಂದ್ವಿ. ಎಲ್ಲ ಕ್ಲೀನಿಂಗ್ ಮುಗೀತು ನಮ್ಮದು ಅಷ್ಟೊತ್ತಿಗೆ. ಉಪ್ಪಿಟ್ಟು, ಚಟ್ನಿ ಪುಡಿ, ಉಪ್ಪಿನಕಾಯಿ ಇದಿಲ್ಲಾಂದರೆ ಉಪ್ಪಿಟ್ಟು ತಿನ್ನೋಕ್ಕೆ ಆಗಲ್ಲ, ಚಟ್ನಿ ಪುಡಿ ಇರಲಿಲ್ಲ ಅಂದರೆ. ಆಮೇಲೆ ಎಲ್ಲರೂ ಕುತ್ಕೊಂಡು ತಿಂಡಿ ತಿಂದರೆ ಅಷ್ಟೊತ್ತಿಗೆ ಆಂಟಿ ಬಂದರು. ಆಂಟಿ ಮತ್ತು ನಮ್ಮ ಅಣ್ಣ ಸುಜ್ಜು ಬಂದ. ಸೊ ಇವಾಗ ಸ್ನಾನ ಮಾಡ್ಕೊಂಡು ಬಂದೆ, ಫ್ರೆಶ್ ಆಗಿನಿ ಇವಾಗ ಮಧ್ಯಾಹ್ನ ಹೋಳಿಗೆ ಮಾಡ್ತೀವಲ್ಲ. ಸೊ ಶಿಕರ್ಣಿ ಮಾಡೋದು ನಂದು ಟರ್ನು. ಸೊ ಇವಾಗ ನಾನು ಹೋಗ್ಬಿಟ್ಟು ಶಿಕರ್ಣಿ ಮಾಡಬೇಕು. ನಮ್ಮ ಆಂಟಿ ಅವರು ಎಲ್ಲ ಬಂದಾರೆ, ಮಜಾ ಆಯ್ತು ಇವತ್ತು. ಸೊ ಇವಾಗ ಹೋಗ್ಬಿಟ್ಟು ಶಿಕರ್ಣಿ ಮಾಡೋಣ. ಇದು ಎಲ್ಲ ಮಾವಿನ ಹಣ್ಣು ಒಬ್ರ ಹತ್ರ ಇಸ್ಕೊಂಡು ಬಂದಿರೋದು, ತೊಗೊಂಡು ಬಂದಿರೋದು. ಅಂದರೆ ಮರದಿಂದನೇ ಕಿತ್ಕೊಂಡು ಇಷ್ಟು ದಿನ ಒತ್ತೆ ಇಟ್ಟಿದ್ವಿ ನಾವು. ತುಂಬ ಚೆನ್ನಾಗೈತಿ ಈ ಮಾವಿನ ಹಣ್ಣು. ಸ್ವಲ್ಪ ಹೊತ್ತು ನೆನೆ ಇಡೋಕೆ ಬಿಟ್ಬಿಡಬೇಕು, ಯಾಕಂದರೆ ಅದು ಮೇಲ್ಗಡೆ ಕೇರೆಲ್ಲ ಹೋಗುತ್ತೆ. ಆಮೇಲೆ ಹಣ್ಣು ಕಾವಿರೋದೆಲ್ಲ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡ್ರಿ. ಆಮೇಲೆ ಒಂದು ಸತಿ ನೀಟಾಗಿ ವಾಶ್ ಮಾಡಿಕೊಂಡು ಏನೇನು ಪಾತ್ರೆ ಗಿತ್ರೆ ಎಲ್ಲ ಬೇಕೋ ಅದನ್ನೆಲ್ಲ ತಗೊಂಡು ಇಟ್ಕೊಳ್ರಿ. ಆಮೇಲೆ ಈ ಥರ ಹಣ್ಣನ್ನು ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು. ಆಮೇಲೆ ಈ ಥರ ಮೆತ್ತಗೆ ಮಾಡಿಕೊಂಡು ಅದ್ರದ್ದು ಪಲ್ಪೆಲ್ಲ ಹೊರಗಡೆ ತೆಗೆದು
ಆಮೇಲೆ ವಾಟೆ ಹಿಡ್ಕೊಂಡು ಈ ಥರ ಸ್ಮ್ಯಾಶ್ ಮಾಡಿಬಿಟ್ರೆ ಮುಗೀತು. ಅದ್ರದ್ದು ಪಲ್ಪೆಲ್ಲ ನೀಟಾಗಿ ಬರುತ್ತೆ. ನೀವು ಆಮೇಲೆ ಇನ್ನೊಂದು ರೌಂಡ್ ಸ್ವಲ್ಪ ಅದಕ್ಕಂತಲೇ ನೀರು ಹಾಕ್ಕೊಂಡು ಎಲ್ಲ ಸಿಪ್ಪೆ ಮತ್ತು ವಾಟೆನ ನೀಟಾಗಿ ವಾಶ್ ಮಾಡಿಕೊಂಡ್ರೆ ಆ ನೀರನ್ನೂ ಸೇರಿಸ್ಕೋಬೋದು. ಇಷ್ಟೇ ಸಿಂಪಲಾಗಿ ಶಿಕರಣಿ ಮಾಡ್ಕೊಂಬಿಟ್ವಿ. ಶಿಕರಣಿ ಆಗೋ ಅಷ್ಟೊತ್ತಿಗೆ ಎಲ್ಲರೂ ಬೇರೆ ರೆಡಿ ಮಾಡ್ಕೊತಿದ್ರು. ಅಜ್ಜಿ ಹೋಳ್ಗೆ ಊಟಕ್ಕೆ ಶುರು ಮಾಡಿಕೊಂಡ್ರು. ಆಮೇಲೆ ಅತ್ತಿ ಹಪ್ಳ ಸಂಡ್ಗೆ ಇರಲಿಲ್ಲ ಅಂದರೆ ಹೆಂಗೆ ಅಂತ ಹಪ್ಳ ಸಂಡ್ಗೆ ಕರಿತಾಯಿದ್ರು. ಇದೆಲ್ಲ ನಮ್ಮ ಮನೇಲಿ ಮಾಡಿರೋದು ಹಪ್ಳ. ಹೊರಗಿಂದೇನು ಜಾಸ್ತಿ ತರಲ್ಲ, ತಂದರೂ ಅದು ಒಂದು ಬರುತ್ತಲ್ಲ ಆ ಥರದ ಹಪ್ಳ ತರ್ತೀವಿ. ಸೊ ಎಲ್ಲರೂ ರೆಡಿಯಾಗಿ ನಿಂತುಬಿಟ್ಟಿದ್ವಿ ನಾವು. ಸೊ ಆಮೇಲೆ ಅದಕ್ಕೆ ಬೇಗ ಬೇಗ ಅಂತ ಮಮ್ಮಿ ಹೋಳ್ಗೆ ಬೇಸನ ಅಂತ ಶುರು ಮಾಡಿಕೊಂಡ್ರು. ಸೊ ಹೋಳ್ಗೆ ಎಲ್ಲ ಸಖತ್ತಾಗಿ ಬಂದಿತ್ತು. ಇದು ಬೇಯಿಸೋದೇ ಸ್ವಲ್ಪ ಟ್ರಿಕ್ಕಿ ಪಾರ್ಟು. ಅದರೊಳಗೂ ತಿರುವಾಕೋದು. ಹೋಳ್ಗೆ ನೀಟಾಗಿ ತಿರ್ವಾಕಕ್ಕೆ ಬಂದರೆ ಏನೋ ಒಂಥರ ಸಾಧನೆ ಮಾಡ್ದಂಗೆ ನನಗಂತೂ. ಸೊ ಫುಲ್ ಕಷ್ಟ ಅನಿಸ್ತತಿ ನನಗೆ. ಎಷ್ಟು ಸತಿ ಅರ್ದ್ಬಿಟ್ಟೀನಿ ಏನಾರು ಮಾಡೋಕ್ಕೋಗಿ. ಸೊ ಮಮ್ಮಿನೇ ಅದಕ್ಕೆ ಮಾಡಿದರು. ಸಖತ್ತಾಗಿ ಬಂದಿತ್ತು ಹೋಳ್ಗೆ ಮಾತ್ರ. ಇವಾಗ ಊಟಕ್ಕೆಲ್ಲ ರೆಡಿ ಆಗಿದೆ. ಹೋಳ್ಗೆ, ಶಿಕರಣಿ, ಅನ್ನ, ಸಾಂಬಾರು, ಹಪ್ಳ, ಸಂಡ್ಗೆ ಫುಲ್ ಒಂಥರ ಹಬ್ಬದ ಊಟ ಥರ ಆಗುತ್ತೆ. ಸೊ ಇದೆಲ್ಲ ರೆಡಿ ಆಗುತ್ತೆ. ಇವಾಗ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬರೋಣ. ನನಗೆ ವಿಡಿಯೋ ಮಾಡೋದೇ ಮರೆತುಬಿಟ್ಟೈತಿ. ಅರ್ಧ ತಿಂದ್ಬಿಟ್ಟಿನಿ. ಅಷ್ಟು ಚೆನ್ನಾಗಾಗಿತ್ತು, ಸಖತ್ತಾಗಿ ಬಂದಿತ್ತು ಮಾತ್ರ ನಿಜವಾಗ್ಲೂ. ಊಟ ಮಸ್ತಾಗಿ ರೆಡಿ ಆಗಿತ್ತು. ತುಂಬ ಚೆನ್ನಾಗಿ ಬಂದಿತ್ತು. ಶಿಕರ್ಣಿಗೆ ಒಂದು ಸ್ಪೂನಷ್ಟು ಬೆಲ್ಲ ಹಾಕಿರೋದು. ಹಣ್ಣು ಅಷ್ಟು ಸ್ವೀಟ್ ಇತ್ತು. ನಿಜ ಮಸ್ತಾಗಿತ್ತು ಊಟ ಮಾತ್ರ. ನನಗಂತೂ ಭಾಳ ಇಷ್ಟ ಆಯಿತು. ಸೊ ಇವಾಗ ಊಟ ಎಲ್ಲ ಮುಗೀತು ಎಲ್ಲರದು. ಸೊ ಇವಾಗ ಆಟ ಆಡೋಣ ಅಂತ ಚಾವಂಗಿ ಅಂದರೆ ಲೂಡೋ ಅಂತಿರಲ್ಲ, ಅದೇ ಆಟ ಆಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಇವಾಗ ಆಟ ಆಡ್ಕೊಂಡು ಹೋಗೋದು. ಯಾಕಂದ್ರೆ ಎಷ್ಟೋ ದಿನ ಆದಮೇಲೆ ಬಂದಿರೋದು ಆಂಟಿ ಅವರೆಲ್ಲ. ಸೊ ಇವಾಗ ಎಲ್ಲರೂ ಸೇರಿಬಿಟ್ಟು ಆಟ ಆಡೋಕತ್ತೀವಿ. ಆಮೇಲೆ ಸಂಜೆ ಏನಾಗುತ್ತೆ ಅಂತ ತೋರಿಸ್ತೀನಿ. ಊಟ ಆದಮೇಲೆ ಸ್ವಲ್ಪ ಆಟ ಆಡೋಣ ಅಂತ ಲೂಡೋ ಆಡ್ತಿದ್ವಿ. ನಾನು, ಸಾನು, ಸೃಷ್ಟಿ, ಪಲ್ಲು ಮತ್ತು ಸುಜ್ಜು. ಸೊ 4 6 ಮೂರು ಹಾಕೊಂಡಿದ್ರೆ ಹೋಗಿತ್ತಲ್ಲ. ನೆಕ್ಸ್ಟ್ ಈಗ ಸ್ವಲ್ಪ ಹೊತ್ತು ರಾಜ ರಾಣಿ ಆಟ ಆಡೋಣ ಅಂತ ಅದನ್ನು ಆಟ ಆಡ್ಕೊಂಡು ಕುಂತಿದ್ವಿ. ಯಾಕಂದರೆ ಭಾಳ ದಿನ ಆದಮೇಲೆ ನಾವೆಲ್ಲ ಈ ಥರ ಕುಂತು ಮಾತಾಡ್ಕೊಂಡು ಆಟ ಆಡ್ತಾ ಇರೋದು. ಸೊ ಮತ್ತೆ ಒಂದು ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ ರಾಜ ರಾಣಿ, ಕಳ್ಳ ಪೊಲೀಸ್ ಥರ ಅದನ್ನು ಆಟ ಆಡ್ಕೊಳ್ತಾ ಕುಂತಿದ್ವಿ. ಸೊ ಇದೆಲ್ಲ ಅವಾಗ ಆಟ ಆಡ್ತಿದ್ವಿ. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಈವ್ನಿಂಗ್ ಆಗಿದೆ. ಆಟ ಆಡಿಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡ್ವಿ. ಮಮ್ಮಿ ಹೋದರು ಆಮೇಲೆ. ಸೊ ಇವಾಗ ಈವ್ನಿಂಗ್ ಏನಾದ್ರು ಮಾಡೋಣ ಅಂತ. ಹೊರಗೆ ಬೈತಾರೆ ಮನೆಗೆ, ಅಂದರೆ ಹೋಳ್ಗೆ ಮಾಡೋರಲ್ಲ ಇವತ್ತು ಏನಾದ್ರು ಹೊರಗಿಂದ ತಂದರೆ ಬೈತಾರೆ. ಸೊ ಅದಕ್ಕೆ ಮನೇಲಿ ಏನಾದ್ರು ಮಾಡೋಣ ಅಂತ ಮೊಮೋಸ್ ಮಾಡೋಣ ಅಂತ ಅಂದ್ಕೊಂಡಿನಿ. ಆದರೆ ನಿಮಗೆ ಕಂಪ್ಲೀಟಾಗಿ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಮನೇಲಿ ಸಿಂಪಲಾಗಿ ಮೈದಾ ಯೂಸ್ ಮಾಡಲಿರಂಗೆ ಯಾವ ಥರ ಮೊಮೋಸ್ ಮಾಡೋದಂತ ತೋರಿಸ್ತೀನಿ. ಸೊ ನೋಡೋಣ, ಆದರೆ ಮಾಡ್ತೀನಿ, ಇಲ್ಲಾಂದರೆ ಹೊರಗಡೆದು ಏನಾದ್ರು ತರಿಸಿದ್ರೆ ತೋರಿಸ್ತೀನಿ ನಿಮಗೆ. ಅಲ್ಲಿ ತನಕ ಬಾಯ್. ಇವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಯಾವ ಥರ ವೆಜಿಟೇಬಲ್ ಮೋಮೋಸ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಅದನ್ನು ನಾನು ಸ್ವಲ್ಪ ಮೈದಾ ಹಿಟ್ಟು ಬಳಸ್ತಾ ಇದ್ದೀನಿ. ಗೋಧಿ ಹಿಟ್ಟಿಂದನೇ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಒಂದು 2 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ರಿ, ಮತ್ತು ಒಂದು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಹಿಟ್ಟು ಸಪ್ಪೆ ಅನಿಸ್ಬಾರ್ದಲ್ಲ, ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಳಿ ಹಿಟ್ಟನ್ನು. ತೀರಾ ಹಾರ್ಡಾಗಿ ಕಲಿಸ್ಕೊಬೇಡ್ರಿ. ಹಾರ್ಡಾಗಿ ಕಲಿಸ್ಕೊಂಡ್ರೆ ಬೇಯಿಸಿದಾಗ ಒಂದು ಸ್ವಲ್ಪ ಗಟ್ಟಿ ಅನಿಸ್ಬಿಡುತ್ತೆ. ಸೊ ಅದಕ್ಕೆ ಫಸ್ಟು ಸಾಫ್ಟಾಗಿ ಈ ಥರ ಹಿಟ್ಟು ಕಲಿಸ್ಕೊಂಡು ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಿ ಒಂದು 1/2 hour. ಆಮೇಲೆ ಇವಾಗ ಮಸಾಲ ರೆಡಿ ಮಾಡ್ಕೋಬೇಕಲ್ಲ ಒಳಗಡೆ ಮೋಮೋಸ್ ಫಿಲ್ಲಿಂಗಿಗೆ. ಸೊ ಹೊರಗಡೆ ಸಿಗೋ ಮೋಮೋಸ್ ಅಂದರೆ ಆಲ್ಮೋಸ್ಟ್ ಬರೀ ಕ್ಯಾಬೇಜೇ ಹಾಕಿಬಿಟ್ಟಿರ್ತಾರೆ. ಸೊ ನೀವು ಮನೆಯಲ್ಲಿರೋ ಎಲ್ಲ ತರಕಾರಿನೂ ಹಾಕ್ಕೋಬೋದು. ಸಣ್ಣದಾಗಿ ಹೆಚ್ಕೊಂಡಿರೋ ಕ್ಯಾಬೇಜ್ ಹಾಕ್ಕೊಂಡಿದ್ದೀನಿ ನಾನು, ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೊ ಹಸಿ ವಾಸನೆ ಎಲ್ಲ ಹೋಗಬೇಕು. ಆಮೇಲೆ ನಾನಿಲ್ಲಿ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಮಶ್ರೂಮು ಮತ್ತು
ಟೊಮ್ಯಾಟೊ ಅದನ್ನೆಲ್ಲ ಹಾಕ್ಕೋಬೋದು. ಇದೇ ತರಕಾರಿ ಹಾಕ್ಬೇಕು ಅನ್ನೋದಿಲ್ಲ. ಆಮೇಲೆ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ, ತುರಿದಿರೋದು ಹಾಕ್ಕೊಳ್ಳಿ, ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಳ್ಳಿ ಯಾವುದೇ ತರಕಾರಿ ಹಾಕ್ಕೊಂಡ್ರೂ ಕೂಡ, ಯಾಕಂದರೆ ಬೈಂಡ್ ಮಾಡಲಿಕ್ಕೆ ಈಸಿ ಆಗುತ್ತೆ ನಿಮಗೆ. ಆಮೇಲೆ ಇದಕ್ಕೆ ಮಸಾಲ ಪುಡಿಗೆ ಹಾಕ್ಕೊಳ್ಳಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಸ್ವಲ್ಪ ಅರಿಶಿಣದ ಪುಡಿ, ಗರಂ ಮಸಾಲ ಪುಡಿ ಮತ್ತು ಕೊರಿಯಂಡರ್ ಪೌಡರ್, ಜೀರಿಗೆ ಪುಡಿ, ನಿಮಗೆ ಯಾವ ಥರದ್ದು ಟೇಸ್ಟ್ ಬರ್ಡ್ಸ್ ಇಷ್ಟ ಆಗುತ್ತಲ್ಲ ಆ ಥರ ಪುಡಿ ಹಾಕ್ಕೊಳ್ಳಿ. ಸೊ ಆದಮೇಲೆ ನೋಡಿ ಎಷ್ಟು ಸಾಫ್ಟಾಗಿ ರೆಡಿಯಾಗಿರೋ ಹಿಟ್ಟನ್ನ ಈ ಥರ ಸಣ್ಣ ಸಣ್ಣದಾಗಿ ಪೀಸಸ್ ಮಾಡಿಟ್ಕೊಳ್ಳಿ, ಉಳ್ಳಿ ಮಾಡಿಟ್ಕೊಳ್ಳಿ, ಸೊ ದಟ್ ನಿಮಗೆ ಪ್ರೆಸ್ ಮಾಡಲಿಕ್ಕೆ ಈಸಿ ಆಗುತ್ತಂತ. ಸೊ ಆಮೇಲೆ ಈ ಥರ ಮಾಡಿಟ್ಕೊತಾ ಇದ್ದೀನಿ, ರೌಂಡ್ ಮಾಡಿ ಪ್ರೆಸ್ ಮಾಡ್ಕೊಳ್ಳಿ, ಅಂದರೆ ನೀವು ಚಪಾತಿ ಉದ್ದಿದಾಗ ಸರ್ಕಲ್ಲಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ. ಸೊ ಇವಾಗ ಒಂದೇ ಒಂದು ಸಣ್ಣದು ಉಳ್ಳಿ ತೊಗೊಂಡ್ಬಿಟ್ಟು ಅದಕ್ಕೆ 2 ಸೆಟ್ ಚೆನ್ನಾಗಿ ಚಪಾತಿ ಹಿಟ್ಟನ್ನೇ ಹಚ್ಚಿ, ನೀವು ಮೈದಾ ಹಿಟ್ಟೆ ಹಚ್ಬೇಕು ಅನ್ನೋದು ಏನಿಲ್ಲ. ಸೊ ಇವಾಗ ಚಪಾತಿ ಹಿಟ್ಟು ಹಚ್ಬಿಟ್ಟು ನೀಟಾಗಿ ರೌಂಡಾಗಿ ಪ್ರೆಸ್ ಮಾಡ್ಕೊಳ್ಳಿ, ಸಣ್ಣದಾಗಿ ಮಾಡಿಕೊಂಡ್ರೆ ಸಾಕು. ರೆಗ್ಯುಲರ್ ಆಗಿ ಮೋಮೋಸ್ ಸೈಜಿಗೆ ಬರೋ ಹಾಗೆ ನೀವು ಫಾರ್ ಎಕ್ಸಾಂಪಲ್ ಕರ್ಗೇಡ್ಬೇಕು ಉದ್ದುತ್ತೀರಲ್ಲ ಅಷ್ಟು ಉದ್ದಿದ್ರೆ ಸಾಕು. ಸೊ ನೋಡಿ ಈ ಥರ ಫಿಲ್ಲಿಂಗ್ ಒಳಗೆ ಹಾಕಿ ಸ್ವಲ್ಪ ಜಾಸ್ತಿನೇ ಫಿಲ್ಲಿಂಗ್ ಹಾಕ್ಕೊಳ್ಳಿ, ಕಂಜೂಸ್ ಮಾಡೋಕ್ಕೆ ಹೋಗ್ಬಿಡ್ರಿ, ತುಂಬ ಚೆನ್ನಾಗಿ ಬರುತ್ತೆ ಮೋಮೋಸು. ನೀವು ಫಿಲ್ಲಿಂಗ್ ಕಮ್ಮಿ ಹಾಕಿಬಿಟ್ರೆ ಏನಾಗುತ್ತೆ, ಬರೀ ಹಿಟ್ಟು ತಿಂದಂಗೆ ಆಗಿಬಿಡುತ್ತೆ. ಸೊ ಫಿಲ್ಲಿಂಗ್ ಆದಮೇಲೆ ನೆರಿಗೆ ಮಾಡ್ತೀವಲ್ಲ ನಾವು ಸ್ಯಾರಿದು, ಅದೇ ಥರ ಈ ಥರ ಕ್ರಾಸ್ ಫೋಲ್ಡ್ ಮಾಡಿಕೊಂಡ್ರೆ ಸಿಂಪಲ್ಲಾಗಿ ಮೋಮೋಸ್ ರೆಡಿ ಆಗುತ್ತೆ. ಟೇಸ್ಟ್ ಮ್ಯಾಟರ್ ಆಗುತ್ತೆ ನನಗಂದ್ರೂ ಜಾಸ್ತಿ. ಸೊ ಇಷ್ಟು ಮಾಡಿಕೊಂಡು ಅಕಸ್ಮಾತ್ ನಿಮ್ಮ ಮನೇಲಿ ಸ್ಟೀಮರ್ ಇದ್ದರೆ ಸ್ಟೀಮರ್ ತೊಗೋಬೋದು, ಇಡ್ಲಿ ಸ್ಟ್ಯಾಂಡ್ ಇದ್ದರೆ ಇಡ್ಲಿ ಸ್ಟ್ಯಾಂಡ್ ಒಳಗೂ ಮಾಡ್ಬೋದು. ಸೊ ಒಂದು ಇಬ್ಬರಿಗೆ ಮಾಡ್ಕೊತಾ ಇದ್ದಾರೆ, ಯಾಕೆ ಅಷ್ಟೊಂದು ದೊಡ್ಡ ಇಡ್ಲಿ ಸ್ಟ್ಯಾಂಡ್ ತೆಗಿಯೋದು ಅಂದರೆ ಈ ಥರ ಮಾಡ್ಕೊಬೋದು. ಒಂದು ಬಾಣಲಿ ಇಡಿ, ಬಾಣಲಿ ಒಳಗೆ ಒಂದು ಸ್ಟ್ಯಾಂಡ್ ಇಡ್ರಿ, ಸ್ಟ್ಯಾಂಡಿಗೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹೊತ್ತು ಕಾಯಕ್ಕೆ ಬಿಡ್ರಿ. ಆಮೇಲೆ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಎಣ್ಣೆ ಹಚ್ಚಿರಿ. ಎಣ್ಣೆ ಹಚ್ಚೋದು ಮಾತ್ರ ಮರಿಬೇಡ್ರಿ, ಬಿಕಾಸ್ ಎಣ್ಣೆ ಹಚ್ಚಿಲ್ಲ ಅಂದರೆ ಬೆಂದಾದ್ಮೇಲೆ ಅದು ತೆಳಗಡೆ ಲೇಯರು ಪ್ಲೇಟಿಗೆ ಅಂಟ್ಕೊಂಡ್ಬಿಡುತ್ತೆ. ಸುಮಾರು ಸತಿ ಆಗೈತೆ ನನಗೆ ಈ ಥರ. ಸೊ ಎಣ್ಣೆ ಹಚ್ಚೋದು ಮಾತ್ರ ಮರಿಬೇಡ್ರಿ. ಎಣ್ಣೆ ಹಚ್ಚಿ ಈ ಥರ ಮುಚ್ಚಿಟ್ಬಿಟ್ರೆ ಆರಾಮ್ ಸ್ಟೀಮರ್ ಥರನೇ ವರ್ಕ್ ಆಗುತ್ತೆ ಅದು. ಸೊ ಸಿಂಪಲಾಗಿ ಬೇಯಿಸ್ಕೊಬೋದು ಅದರೊಳಗೆ. ಇವಾಗ ಅದು ಬೇಯಿಸೋ ಟೈಮ್ ಒಳಗೆ ಚಟ್ನಿ ಮಾಡ್ಕೊಂಬಿಡೋಣ, ಬೇಗ ಮಾಡ್ಕೊಬೋದು ಚಟ್ನಿನ. ಸೊ ಫಸ್ಟು ಒಂದು 2 ಟೊಮ್ಯಾಟೊ ತೊಗೊಳ್ಳಿ, ಕೆಂಪಾಗಿರೋದು ಹಣ್ಣಾಗಿರೋದು ತೊಗೊಳ್ಳಿ. ಸೊ ಅದನ್ನು ಇದರ ಸೈಡಿಗೆ ಕಟ್ಸ್ ಹಾಕ್ಕೊಳ್ಳಿ. ಕಟ್ಸ್ ಹಾಕೋದ್ರಿಂದ ಬೇಗ ಬೇಯುತ್ತೆ ಮತ್ತು ಸಿಪ್ಪೆ ಅದ್ರ ಬಾಡಿಗೆ ಅದೇ ತಗೊಂಡ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಕಟ್ ಹಾಕ್ಕೊಂಡ್ಬಿಟ್ಟು ಒಂದು 2-3 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಸೊ ನೀಟಾಗಿ ಈ ಥರ ಬೇಯಿಸ್ಕೋಬೇಕು. ಕಂಪ್ಲೀಟಾಗಿ ಬೆಂದಾದಮೇಲೆ ನಿಮಗೆ ಗೊತ್ತಾಗುತ್ತೆ, ಅದು ಸಿಪ್ಪೆ ಎಲ್ಲ ಅದ್ರ ಪಾಡಿಗೆ ಅದೇ ಬಿಟ್ಕೊಳುತ್ತೆ, ಆವಾಗ ಬೆಂದಿದೆ ಅಂತ ಗೊತ್ತಾಗುತ್ತೆ. ಸೊ ಸ್ವಲ್ಪ ನೀಟಾಗಿ ಕಂಪ್ಲೀಟಾಗಿ ಆರಕ್ಕೆ ಬಿಡಿ. ಆರಕ್ಕೆ ಬಿಟ್ಟಾದಮೇಲೆ ಅದು ಆಲ್ಮೋಸ್ಟ್ ಬಿಟ್ಟಿರುತ್ತೆ ಸಿಪ್ಪೆ, ಚೂರು ಇದು ಮಾಡಿದರೆ ಬಿಟ್ಕೊಂಡ್ಬಿಡುತ್ತೆ. ಸೊ ಸಿಪ್ಪೆನೆಲ್ಲ ನೀಟಾಗಿ ತಕ್ಕೊಳ್ಳಿ. ಫಸ್ಟು ಒಂದು ಫೋರ್ಕ್ ಯೂಸ್ ಮಾಡ್ಕೊಂಡು ಈ ಥರ ಟೊಮ್ಯಾಟೊನ ಓಡ್ಕೊಳ್ಳಿ, ಇಲ್ಲಾಂದರೆ ಒಳಗಡೆ ಸಿಕ್ಕಾಬಡೆ ಬಿಸಿ ಇರುತ್ತೆ, ಕೈ ಸುಟ್ಬಿಡುತ್ತೆ. ನನಗೆ ಒಂದು ಸತಿ ಸುಟ್ಬಿಡ್ತು. ಸೊ ಈ ಥರ ಮಾಡಿಕೊಂಡು ಈ ಥರ ಪೇಸ್ಟ್ ಥರ ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ತುಂಬ ಸಿಂಪಲ್. ಆ ಮಿಕ್ಸಿ ಜಾರ್ಗೆ ಏನು ಮೆಣಸಿನ್ಕಾಯಿ ಬೇಯಿಸ್ಕೊಂಡಿದ್ವಲ್ಲ ಅದು, ಟೊಮ್ಯಾಟೊ ಪೇಸ್ಟ್ ಹಾಕ್ಕೊಳ್ಳಿ. ಟೊಮ್ಯಾಟೊ ಪೇಸ್ಟು ನಿಮಗೆ ಎಷ್ಟು ಜನ ಇದ್ದೀರೋ ಅದ್ರ ಮೇಲೆ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ ಕಂಜೂಸ್ ಮಾಡಬೇಡ್ರಿ, ಬೆಳ್ಳುಳ್ಳಿದೇ ಜಾಸ್ತಿ ಟೇಸ್ಟ್ ಬೇಕಾಗೋದು. ಸೊ ಬೆಳ್ಳುಳ್ಳಿ, ಆಮೇಲೆ ಕರಿಬೇವು, ಕೊತ್ತಂಬರಿ ಸೊಪ್ಪು, ಇಷ್ಟೇ ಸಿಂಪಲ್. ನಾನು ಏನೂ ಜಾಸ್ತಿ ಆಗ್ತಿಲ್ಲ, ಇದೇ ಚಟ್ನಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಷ್ಟ ಆಯಿತು ನೋಡಿರಿ, ಕಲರ್ ಎಷ್ಟು ಚಟಾಕ್ ರೆಡ್ ಬಂದುಬಿಟ್ಟದಂತೆ. ಸೊ ಇವಾಗ ಅದಕ್ಕೆ ಬೇಕಂದರೆ ಮಸಾಲ ಆ್ಯಡ್ ಮಾಡ್ಕೊಬೋದು. ಸ್ವಲ್ಪ ಸಕ್ಕರೆ ಹಾಕ್ಕೊತಿದ್ದೀನಿ ನಾನು, ಟೊಮ್ಯಾಟೊ ಹುಳಿ ಇದ್ದರೆ ಸಕ್ಕರೆ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಅದಕ್ಕೆ ಸಕ್ಕರೆ ಹಾಕ್ಕೊತಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಚೂರು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ನಾನು. ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಡ್ರಿ ನೀವು. ಬೇಕಂದರೆ ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಬೋದು, ಯಾಕಂದರೆ ಜೀರಿಗೆ ಇನ್ನೂ ರಿಯಲ್ಲ ನಿಮಗೆ ಬೇಗ. ಸೊ ಜೀರಿಗೆ ಪುಡಿ ಹಾಕ್ಕೊಂಡ್ರೆ ಸಿಂಪಲಾಗಿ ಚಟ್ನಿ ಕೂಡ ರೆಡಿ ಆಯಿತು. ಅದೇ ಟೈಮ್ ಒಳಗೆ ಇಲ್ಲಿ ಸ್ಟೀಮ್ ಆಗಿರೋ ಮೋಮೋಸ್ ಕೂಡ ರೆಡಿಯಾಗಿದೆ. ನೋಡಿರಿ ಎಷ್ಟು ಚೆನ್ನಾಗಿ ಸ್ಟೀಮ್ ಆಗಿದೆ, ಕಲರ್ ಚೇಂಜ್ ಆಗೋದ್ರ ಮುಖಾಂತರನೇ ಗೊತ್ತಾಗುತ್ತೆ. ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.